ಮುಂದುವರಿದು ಅಲ್ಲಿ ಕೂಡ ನೀವು ಸ್ಪರ್ಧಿಸಿ, ಇವಾಗಿಂದನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಅಲ್ಲಿ ಸ್ಪರ್ಧಿಸಿ ನಮ್ಮ ಜಿಲ್ಲೆಗೆ ಹೆಸರು ತರುತ್ತೆ ಅಂತ ನಿಮಗೆ ವಿಶ್ ಕೂಡ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ತುಂಬ ಉತ್ಸುಕದಿಂದ 2 ದಿವಸ ನಮ್ಮ ಜೊತೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಿದಿರಿ. ಇವಾಗ ಮೋಸ್ಟ್ಲಿ ಈ ವರ್ಷ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿತ್ತು. ನಮ್ದು ಇಲ್ಲಿಂದ ಬೆಂಗಳೂರು ಟು ಡಿಲ್ಲಿಗೆ ಹೋಗ್ಬೋದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ವತಿಯಿಂದ ಆಯೋಜಿಸಿರುವ 2025-26 ಸಾಲಿನ ಕ್ರೀಡಾಕೂಟವನ್ನು ಇಂದು ಸಮಾರೋಪ ಸಮಾರಂಭವನ್ನು ಈ ವೇದಿಕೆ ಮೇಲೆ ಹಮ್ಮಿಕೊಂಡಿದೆ. ಈ ವೇದಿಕೆ ಮೇಲೆ ಹಾಸನವಿರುವ ಎಲ್ಲ ಗಣ್ಯಮಾನ್ಯರು, ಎಲ್ಲ ಅಣ್ಣ ತಮ್ಮರು, ಅಕ್ಕ ತಂಗಿಯರು, ಎಲ್ಲ ಸರ್ಕಾರಿ ನೌಕರರ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟು ಆಗಬೇಕಾದ್ರೆ ತಾವೆಲ್ಲರೂ ಕಾರಣ ಇದ್ದೀರಿ. ತಾವೆಲ್ಲ ಸಮಾಧಾನಕಾರಕವಾಗಿ ಏನೋ ಒಂದು ಕುಂದು ಕೊರತೆ ಬಂದರೂ ಅದಕ್ಕೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ದೊಡ್ಡ ಕಾರ್ಯಕ್ರಮದ ಹಿಂಗೆ ಆಗ್ತಾವ ಸಣ್ಣ ಪುಟ್ಟ ಅಂತ ನನಗೆ ಎಷ್ಟೋ ಜನ ಬಂದು ಹೇಳ್ಯಾರ, ಸರ್ ಏನು ಚಿಂತೆ ಮಾಡ್ಬೇಡ್ರಿ, ನೀವು ನೌಕರಿಸ್ತಾರೆ ಚಿಂತೆ ಮಾಡ್ಬೇಡ್ರಿ, ಏನು ಸಣ್ಣ ಪುಟ್ಟ ಆಯ್ತಾವ, ನೀರು ಕಮ್ಮಿ ಬೀಳ್ತಾವ, ಊಟ ಕಮ್ಮಿ ಬೀಳ್ತದ, ಇವೆಲ್ಲ ಆಗ್ತಾವ, ಆದರೂ ಯಾರಿಗೂ ಉಪವಾಸ ಕಳಿಸ್ಬೇಡ್ರಿ ಅಂದ್ರೆ ನಾವು ಏನು ಮಾಡಬೇಕು ವ್ಯವಸ್ಥೆ ಅದು ಎಲ್ಲ ಮಾಡಿದ್ವಿ. ಅದಕ್ಕೆ ಯಾವುದಾದ್ರೂ ಮತ್ತೊಂದು ಸಣ್ಣ ಪುಟ್ಟ ಏನಾದರೂ ಇದು ಆದರೂ ಭೀ ನನಗೆ ಕ್ಷಮಿಸ್ಬಿಡ್ರಿ. ಇನ್ನೊಂದು ಸ್ವಲ್ಪ ನಮ್ಗೆ ಈ ಕ್ರೀಡಾಕೂಟ ಮಾಡಬೇಕಾದ್ರೆ ನಾವೊಂದು ವ್ಯವಸ್ಥೆ ಮಾಡಬೇಕಾದ್ರೆ ಇದಕ್ಕೆ ನನಗೆ ಅಂದಾಜು ಪಟ್ಟಿ ಒಂದು 8 ಲಕ್ಷ ರೂಪಾಯಿ ಆದರೂ ಬೇಕು ಮಿನಿಮಮ್. ಆದ್ರೆ ನಮ್ಗೆ ಸರ್ಕಾರದಿಂದ ಬರೋದು ಬರೀ 4 ಲಕ್ಷ ಬರ್ತದೆ. ಅದ್ರಾಗೆ ಮ್ಯಾನೇಜ್ ಮಾಡಬೇಕು. ನಾವು ಊಟಕ್ಕೆ ಒಂದಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಈ ಸಲ ಒಂದಕ್ಕೆ. ಇನ್ನು ಉಳಿದು 2 ಲಕ್ಷದಾಗ ಟೆಂಟ್ ಬೇಕು, ಟೇಬಲ್ ಬೇಕು, ಕುರ್ಜಿ ಬೇಕು, ಮೈಕ್ ಬೇಕು. ನಿನ್ನೆ ಕಾರ್ಯಕ್ರಮ ಮಾಡಿದೆ, ತಾವೆಲ್ಲ ಮಿಸ್ ಮಾಡ್ಕೊಂಡಿರಿ. ದಯವಿಟ್ಟು ಮುಂದಿನ ಸಲ ಅಂತ ಕಾರ್ಯಕ್ರಮ ಮಿಸ್ ಮಾಡ್ಕೋಬೇಡ್ರಿ. ಭಾಳ ಒಳ್ಳೆ ಕಾರ್ಯಕ್ರಮ ಕೊಟ್ಟರು. ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಇದು ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ತಾವೆಲ್ಲ ದಿನ ಎಲ್ಲ ಬೇಗನೆ ಇಲ್ಲಿ ಉಳಿದ್ರಿ, ಸಾಯಂಕಾಲ ಹೋಗ್ಬಿಟ್ರಿ. ನಾವು ಭಾಳ ದುಃಖ ಆಯ್ತು ಅದರಲ್ಲಿ. ಅದಕ್ಕೆ ಮುಂದಿನ ಸಲ ಯಾರೂ ಮಿಸ್ ಮಾಡ್ಬೇಡ್ರಿ, ಎಲ್ಲರೂ ಇಲ್ಲಿ ಎಂಜಾಯ್ ಮಾಡೋಣ. ಯಾಕಂದ್ರೆ ನಾವು ಒತ್ತಡದ ನೌಕರಿ ಮಾಡಿ ಸಾಕಾಗ್ಯದ. ನಮಗೆ ಒಂದು 4 ಗಂಟೆನೇ ಎಂಜಾಯ್ ಮಾಡ್ತೀವಿ. ಅದ್ರಾಗ ಎಲ್ಲರೂ ಸೇರ್ಕೊಂಡು ಮಾಡೋಣ. ದಿನ ಆಫೀಸ್ದಾಗ ಇದ್ರೆ ಒತ್ತಡ ಇರ್ಲತ್ತವ. ಇವತ್ತಡ ನಮ್ಮ ಸರ್ಕಾರ ನೌಕರರಿಗೆ ಭಾಳ ಸಮಸ್ಯೆಗಳಾಗ್ಯಾವ. ಎಲ್ಲಕ್ಕಿಂತ ಯಾವುದಾದ್ರು ಇದು ಅದ ಅಂತಂದ್ರೆ ಸರ್ಕಾರ ನೌಕರಿ ಮಾಡೋದೇ ಇವತ್ತಿನ ದಿನದ ಪರಿಸ್ಥಿತಿ ಇದೆ. ಆದರೂ ನಮ್ಮ ಸಂಘಟನೆ ಒಂದು ಒಳ್ಳೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ರೀಸೆಂಟ್ ನಮ್ದು ಏನು NPS ಅದ ಹೋಗ್ಲಾಡಿಸಿ OPS ಥರ ಪ್ರಯತ್ನದಾಗಿದ್ದಾರೆ, ಅದು ಆಗ್ತದ. ಮತ್ತೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಎಲ್ಲ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ಸ್ವಲ್ಪ ಚಲೋ ಇದು ಎಂಪ್ಲಾಯ್ಮೆಂಟ್ ಆಗಬೇಕು ಹಾಸ್ಪಿಟಲ್ಸು. ಮತ್ತು ಅದರಿಂದ ಇನ್ನೂ ಒಳ್ಳೊಳ್ಳೆ ಯೋಜನೆ ಏನೇನು ಸ್ವಲ್ಪ ಲ್ಯಾಪ್ಸಸ್ ಇದಾವ, ಡ್ರಾಬ್ಯಾಕ್ಸ್ ಇದಾವ, ಅದೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕು. ಅವೆಲ್ಲ ಆಗ್ತಾವ. ನಮ್ಮ ಸಂಘಟನೆಯಿಂದ ಆಗ್ತಾ ಇದೆ, ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ತಮ್ಮದೆಲ್ಲ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ. ಮತ್ತು ಈ ಕ್ರೀಡಾಕೂಟ ಇನ್ನೂ ಹೆಚ್ಚಿನ ಜನಸಂಖ್ಯೆ ಮತ್ತಿಟ್ಟು ಪಾರ್ಟಿಸಿಪೇಟ್ ಆಗಬೇಕು. ನಮ್ಮದು ಈ ಥರ ಕಾರ್ಯಕ್ರಮಗಳು ನಾವು ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲು ನೋಡಿದ್ರು ಅಂದ್ರೆ ಇದರಿಂದ ನಮ್ಮ ಸಂಘಟನೆಗೆ ಬಲಪಡಿಸಿದಾಗ ಆಗ್ತದ ಅಂಥೇಳಿ ಮುಂದಿನ ಸಲ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆದಾಗ ಪಾರ್ಟಿಸಿಪೇಟ್ ಮಾಡಿ. ಮತ್ತು ಇದೊಂದು ಮೈಂಡ್ ರಿಲ್ಯಾಕ್ಸೇಷನ್ ಇದು ಇದೆ. 2 ದಿನ ಆರಾಮಾಗಿ ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಅದೇ ಎಂಜಾಯ್ಮೆಂಟ್ ಮಾಡ್ಕೊಂಬರಿಗೆ ಒಬ್ಬೊಬ್ಬರು ಎಂಪ್ಲಾಯೀಸ್ ಇಂಥ ಮನಸ್ಥಿತಿ ಇದ್ದವ್ರು ಭೀ ನಂಬಲ್ಲಿ ಅವ್ರು ಎಂಜಾಯ್ಮೆಂಟ್ ಅಂದ್ರೆ ಬೇಡ ಅಂತಾರೆ. ಇಲ್ಲಿ ಬಂದ್ರು ಏನು ಮಾಡ್ರಿ ಸರ್, ಅರೆ ಇಲ್ಲಿ ಏನ್ರಿ ಸರ್, ಏನು ಬಿನೇ ಇಲ್ಲ, ಇಲ್ಲಿ ಆಟೋದಾಗ ಇವೆಲ್ಲ ಇರ್ತಾವ. ಒಬ್ಬೊಬ್ರು ಒಂದು 2,000ದಾಗ 100 ಜನ ಇರ್ತಾರ. ಅವರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಭೀ ಅವ್ರು 100 ಜನಕ್ಕೆ ಭೀ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಹಂಗೆ ಎಂಜಾಯ್ ಮಾಡ್ಸೋಕೆ ಪ್ರಯತ್ನ ಮಾಡೋರು ನಾವು ಸಂಘಟಿರೋರು ಅಂಥೇಳಿ ನಂದು 2 ಮಾತು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.